ಗವಿ ಗಂಗಾಧರನಿಗೆ ಸೂರ್ಯರಶ್ಮಿಯ ಸ್ಪರ್ಶ ಆಗಿಲ್ಲ. ಸ್ಪರ್ಶ ದೋಷ ನಿವಾರಣೆಗೆ ಸಂಕಲ್ಪವನ್ನ ಸದ್ಯಕ್ಕೆ ನೆರವೇರಿಸಲಾಗ್ತದೆ. ಎಲ್ಲದಕ್ಕೂ ಕೂಡ ಶಾಸ್ತ್ರದಲ್ಲಿ ವೇದದಲ್ಲಿ ಉತ್ತರ ಇದೆ. ಗವಿ ಗಂಗಾಧರನಿಗೆ ಶಾಂತಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಈ ವಿಚಾರವಾಗಿ ಗವಿ ಗಂಗಾಧರೇಶ್ವರ ದೇಗುಲದ ಪ್ರಧಾನ ಅರ್ಚಕರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಇಂಡಿಕೇಟರ್ ಅಥವಾ ಒಂದು ಸೂಚನೆಗೆ ಶಾಂತಿ ಪೂಜೆ ಅನ್ನುವಂಥದ್ದನ್ನ ಮಾಡಲಾಗತ್ತೆ. ಇದನ್ನ ನಾವು ಸಂಕಲ್ಪವಾಗಿ ಇಟ್ಕೊಳ್ತಾ ಇದ್ದೀವಿ ಅಂತ ಅದೇ ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದ್ದಾರೆ. ಭಕ್ತರಲ್ಲಿರುವಂತಹ ಆತಂಕವನ್ನ ಈ ಮೂಲಕ ದೂರ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ರೈಟ್ ಗುರುಜಿ, ಈಗ ಶಾಂತಿ ಪೂಜೆಯ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಶಾಂತಿ ಪೂಜೆ ಯಾವ ಸಂದರ್ಭದಲ್ಲಿ ಮಾಡಲಾಗತ್ತೆ ಮತ್ತು ಯಾವ ಸ್ವರೂಪದಲ್ಲಿರುತ್ತೆ, ಅದರಿಂದ ಮುಂದೆ ನಾವು ಯಾವುದನ್ನ ತಡಿಬಹುದು ಅಂತ? ಧರ್ಮಶಾಸ್ತ್ರದಲ್ಲಿ ಅದರದೇ ಆದಂಥ ಕೆಲವೊಂದು ಉಲ್ಲೇಖಗಳಿರ್ತವೆ. ಹೀಗೆ ಮಾಡಬೇಕು, ಇಂಥದ್ದೇ ಮಾಡಬೇಕು, ಇದೇ ರೀತಿ ಸಂಕಲ್ಪ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಇರ್ತದೆ. ಅಲ್ಲಿಯ ಪದ್ಧತಿಗಳು ಅವರ ಅರ್ಚಕರಿಗೆ ಗೊತ್ತಿರ್ತದೆ, ಅದನ್ನು ಮಾಡ್ಕೊತಾ ಹೋಗ್ತಾರೆ. ಒಂದು. ಎರಡನೇದಾಗಿ ಕೆಲವೊಂದು ಶಾಂತಿ ಪೂಜೆಗಳು ಏನಾಗುತ್ತೆ, ಅಲ್ಲಿ ದೃಷ್ಟಿಯನ್ನು ತೆಗಿತಕ್ಕಂಥ ರೀತಿಯಲ್ಲಿ ಆಗ್ತದೆ. ಇನ್ನೊಂದು ಏನಾಗ್ತದೆ, ಅಭಿಷೇಕ ಮಾಡುವಂಥ ಮುಖಾಂತರವಾಗಿ ಆಗ್ತದೆ. ಕೆಲವೊಂದು ಬಾರಿ ಏನಾಗ್ತದೆ, ಹೋಮ ಹವನಗಳ ಮುಖಾಂತರವಾಗಿ ಆ ಶಾಂತಿಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಗಳಿದೆ. ಹಾಗೆಯೇ ಇಲ್ಲೂ ಕೂಡ ಆ ಪದ್ಧತಿಗಳಿದೆ, ಅದನ್ನು ಅನುಸರಣೆ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ರೀತಿಯ ಸಂಕಲ್ಪ ಮಾಡಿಕೊಂಡು ಮಾಡ್ತಾರೆ. ಆದರೆ ಇಲ್ಲೊಂದು ಸೂಕ್ಷ್ಮ ಪ್ರಶ್ನೆ ಉತ್ಪತ್ತಿಯಾಗುತ್ತೆ. ಸಂಕಲ್ಪ ಪೂಜೆ ಅಥವಾ ಶಾಂತಿ ಆ ಸೂರ್ಯರಶ್ಮಿ ದರ್ಶನ ಆಗದಲೇ ಇರೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ಆಪತ್ತನ್ನು ತಪ್ಪಿಸೋದಕ್ಕೆ ಈ ರೀತಿಯಲ್ಲಿ ಏನಾದ್ರು ಮಾಡಬಹುದಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಭಗವಂತನ ನಿರ್ಣಯವನ್ನ ಬದಲಾವಣೆ ಮಾಡೋ ಶಕ್ತಿ ನಮಗೆ ಯಾರಿಗೂ ಇರೋದಿಲ್ಲ. ಹೌದು, ಮನುಷ್ಯನಿಗೆ ಯಾರಿಗೂ ಕೂಡ ಇರೋದಿಲ್ಲ. ಪ್ರಕೃತಿ ನಿಯಮವನ್ನ ಮೀರುವಂತ ರೀತಿಯಲ್ಲಿ ಮನುಷ್ಯ ಕುಲಕ್ಕೆ ಇನ್ನೂ ಬಂದಿಲ್ಲ ಅವಕಾಶಗಳು. ಹಾಗಿದ್ದರೆ ಮನುಷ್ಯ ಇನ್ನೂ ಮೆರೆಯುವಂತ ಸ್ಥಿತಿಗತಿಗಳಿತ್ತು. ಆದ್ರೆ ಪ್ರಕೃತಿಯನ್ನ ಮೀರಿ ಹೋಗೋದಿಕ್ಕಾಗೋದಿಲ್ಲ. ಒಂದು ಸಮಾಧಾನ ಪೂರ್ವಕವಾಗಿ ಮಾಡಬಹುದು ಬಿಟ್ರೆ ಆಗುವಂಥದ್ದನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಒಂದು. ಆದ್ರೆ ತಪ್ಪಿಸಬಹುದು ಸಾಮೂಹಿಕವಾದಂಥ ಸಂಕಲ್ಪಗಳಾದರೆ. ಅಂದ್ರೆ ಒಂದು ಲೈಟ್ ಬೆಳಕಿಗೂ ಕತ್ತಲೆಯನ್ನ ತಪ್ಪಿಸಬಹುದು. ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ ಕತ್ತಲೆಯನ್ನ ತೆಗೆದುಹಾಕ್ಬೋದು. ಯಾಕೆ? ಒಂದು ಲೈಟ್ ಇಂದಲ ಅಲ್ಲ, ಸಾಮೂಹಿಕವಾದಂಥ ಲೈಟಿನಿಂದ, ಸಾಮೂಹಿಕವಾದಂಥ ಬೆಳಕಿನಿಂದ, ಸಾಮೂಹಿಕವಾದಂಥ ಸಾವಿರಾರು ಜನ, ಲಕ್ಷಾಂತರ ಜನರ ಸಂಕಲ್ಪ ಇರ್ತದಲ್ಲ, ಏಕಕಾಲದ ಸಂಕಲ್ಪ. ಆ ಸಂಕಲ್ಪಗಳು ಈಡೇರೋಕೆ ದಾರಿಯಾಗಿರ್ತದೆ. ಆ ಎನರ್ಜಿ ಅಂತಕ್ಕಂಥದ್ದು ಪಾಸ್ ಆಗುತ್ತೆ. ಆಗ ಅಲ್ಲಿ ಆಗ್ತಕ್ಕಂಥದ್ದನ್ನ ತಪ್ಪಿಸುವಂತ, ಆಗುವಂಥದ್ದನ್ನ ತಪ್ಪಿಸೋದಕ್ಕೆ ಸಾಧ್ಯವಿದೆ. ಏಕ ವ್ಯಕ್ತಿಯಿಂದ ಯಾವುದನ್ನೇ ಬದಲಾವಣೆ, ಒಬ್ಬರೇ ಸಂಕಲ್ಪದಿಂದ ಯಾವುದೇ ಬದಲಾವಣೆಗಳು ತನ್ನ ವೈಯಕ್ತಿಕವಾಗಿ ಮಾಡ್ಕೋಬಹುದು. ರೈಟ್ ಗುರುಜಿ.